ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಜವಾಬ್ದಾರಿನೂ ಕೊಡ್ತಾರೆ ಅಂತ. ಆ ಲಾಸ್ಟ್ ಮೂಮೆಂಟ್ ವರೆಗೂ ಇತ್ತು. ಏನು ಕೊನೆ ಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯ್ತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯ್ತು ಅಷ್ಟೇ. ಡಿ ಕೆ ಶಿವಕುಮಾರ್ ಇದ್ದಾಗ ಅವರು ಎರಡೆರಡು ಹೆಸರು, ಅಂದ್ರೆ ಒಬ್ಬರಿಗೊಂದು ಆ ಸೈಡ್ ಭಾಗ ಒಂದು ಈ ಸೈಡ್ ಭಾಗ ಇರ್ಬೋದು. ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಅದು ಬಹುಶಃ ಈಗ ಮಾಡಿದ್ದಾರೆ, ಈಗ ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಕೊಳ್ಬೇಕಷ್ಟೆ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರ ಇಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ, ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದಂಗೆ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ ಎದಕ್ಕೆ ಹೇಳ್ತಾರೆ ನೋಡ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚರಿಲ್ಲ, ಇದನ್ನೇ ಮಾಡ್ತಕ್ಕೆ ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ, ಇದೇ ಮಾಡ್ಲಿಕ್ಕೆ ಟೈಮ್ ಬೇಕು. ಅದು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನನಗೆ ಭಾಳ ಚೆನ್ನಾಗಿ ಬಿಟ್ಟಾಗಿ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಬ್ಬೇ ಮುಸ್ಲಿಂ ಸಮಾಜ ಅವಕಾಶ ಇದೆ. ಯಾಕಂದ್ರೆ ಬೆಳಗಾವಿ ಸಿಟಿಗೆ ಇಲ್ಲಿವರೆಗೂ ಹಾಗಾಗಿ ಕೊಡ್ಲಿಕ್ಕಾಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕಾಗಲ್ಲ ಲೆಕ್ಕ. ಟೋಟಲ್ ಅವ್ರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಇಲ್ಲ, ಅವ್ರು ಏನು ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಎಲ್ಲರಿಗೂ ಕೊಡ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ. ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನೋಂಥದ್ದು ಅವರು ವಾದ. ನೋಡೋಣ, ಅದು ಹೈಕಮಾಂಡ್ ಗಮನಿಸಿದೆ, ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋಣ, ಕಾದು ವೇಟ್ ಮಾಡೋಣ. ಅದು ಯಾರು ಗೊತ್ತಿಲ್ಲ, ಇದು ನೋಡು, ಮಂತ್ರಿ ಕೊಟ್ಟೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ರು. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂತೆ ಅಶೋಕ್ ಪಟ್ಟಣ್ ದಿಢೀರ್ಗೆ ನಿಮ್ಮ ಗರಡಿ ಒಳಗೆ ಬಂದ್ಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನು ಮಾತು? ಏನಿಗೆಲ್ಲ ಮುಂಚೆಯಿಂದ ಒಂದೇ ದಿನ ಎಲ್ಲ. ಅಲ್ಲಿ ಗರಡಿ ಇದ್ರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ಅದಾವು. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಯಾವ್ದ್ರೆ ಆದಿತ್ಯ ರಾಜ ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂತ ಆಕ್ಷನ್ ಸೇಮ್ ಆಕ್ಷನ್ ಅಷ್ಟೇ ರೀ. ಮೊನ್ನೆ ಮತ್ತೆ ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ರೆ ಆಕ್ಷನ್ ತೊಗೊಳಕ್ಕೆ ಈಜಿ ಆಗುತ್ತಲ್ಲ. ಹೌದು, ಅದೇನು ಮಾಡ್ಲಿಕ್ಕೆ ಕಾನೂನಿದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದರೆ CID ಕೊಡಬೇಕಂತ ರೂಲ್ ಇದೆ. ಈಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇತ್ತು, ನಿಮಗೆ ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಜವಾಬ್ದಾರಿನೂ ಕೊಡ್ತಾರೆ ಅಂತ. ಆ ಲಾಸ್ಟ್ ಮೂಮೆಂಟ್ ವರೆಗೂ ಇತ್ತು. ಏನು ಕೊನೆ ಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯ್ತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಸೊ ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂಥ ಪ್ರಯತ್ನ ಆಯ್ತು ಅಷ್ಟೇ. ಡಿ ಕೆ ಶಿವಕುಮಾರ್ ಇದ್ದಾಗ ಅವರು ಎರಡೆರಡು ಹೆಸರು, ಅಂದ್ರೆ ಒಬ್ಬರಿಗೊಂದು ಆ ಸೈಡ್ ಭಾಗ ಒಂದು ಈ ಸೈಡ್ ಭಾಗ ಇರ್ಬೋದು. ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಲಿಕ್ಕಿಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಅದು ಬಹುಶಃ ಈಗ ಮಾಡಿದ್ದಾರೆ, ಈಗ ಜಾರಿಯಲ್ಲಿದೆ. ಸೊ ಅದನ್ನು ಒಪ್ಕೊಳ್ಬೇಕಷ್ಟೆ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರೋ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರ ಇಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ, ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ, ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದಂಗೆ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ ಎದಕ್ಕೆ ಹೇಳ್ತಾರೆ ನೋಡ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೆಚ್ಚರಿಲ್ಲ, ಇದನ್ನೇ ಮಾಡ್ತಕ್ಕೆ ಇಲ್ಲೇ ಕೆಲಸ ಸಾಕಷ್ಟಿದೆ, ಭಾಳ ಇದೆ, ಇದೇ ಮಾಡ್ಲಿಕ್ಕೆ ಟೈಮ್ ಬೇಕು. ಅಶೋಕ್ ಪಟ್ಟಣ್ ಅದು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ. ಬಂದಿದ್ದಾರೆ, ಹೇಳಿದ್ದಾರೆ, ನನಗೆ ಭಾಳ ಚೆನ್ನಾಗಿ ಬಿಟ್ಟಾಗಿ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಬ್ಬೇ ಮುಸ್ಲಿಂ ಸಮಾಜ ಅವಕಾಶ ಇದೆ. ಯಾಕಂದ್ರೆ ಬೆಳಗಾವಿ ಸಿಟಿಗೆ
ಇಲ್ಲಿವರೆಗೂ ಯಾವ ಹಾಗಾಗಿ ಕೊಡ್ಲಿಕ್ಕೆ ಆಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕೆ ಆಗಲ್ಲ ಲೆಕ್ಕ. ಟೋಟಲ್ ಅವ್ರಿಗೆ ಸಮುದಾಯ ಕೊಟ್ಟರೆ ಅಷ್ಟೇ ಲೆಕ್ಕ. ಇಲ್ಲ ಅವ್ರು ಏನು ಹೇಳ್ತಾರೆ ಸರ್, ಪ್ರತಿ ಸಲನೂ ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬೀದರ್ ಎಲ್ಲರಿಗೂ ಕೊಡ್ತಾರೆ, ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ. ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನೋಂಥದ್ದು ಅವ್ರ ವಾದ. ನೋಡೋಣ, ಅದು ಹೈಕಮಾಂಡ್ ಗಮನಿಸಿದ್ದು ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋಣ, ಕಾದು ವೇಟ್ ಮಾಡೋಣ. ಅಂದ್ರೆ ಬೆಳಗಾವಿ ಲೋಕಸಭಾ ಶಾಸಕರಿಗೆ ಕೊಡ್ತಾರ ಅಥವಾ ಅದು ಯಾರು ಗೊತ್ತಿಲ್ಲ, ಇದು ನೋಡು. ಮಂತ್ರಿ ಕೊಟ್ಟೇ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ರು. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂತೆ ಅಶೋಕ್ ಪಟ್ಟಮಿ ದಿಢೀರ್ಗೆ ನಿಮ್ಮ ಗರಡಿ ಒಳಗೆ ಬಂದ್ಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನು ಮರ್ಮ? ಏನಿಗೆಲ್ಲ ಮುಂಚೆಯಿಂದ ಒಂದೇ ದಿನ ಎಲ್ಲ. ಅಲ್ಲಿ ಗರಡಿ ಇದ್ರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡು ತಾವು. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಪ್ರಕರಣ ಬಯಲು. ಯಾವ್ದ್ರೆ ಆದಿತ್ಯ ರಾಜ ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂತ ಆಕ್ಷನ್ ಸೇಮ್ ಆಕ್ಷನ್ ಅಷ್ಟೇ ರೀ. ಮೊನ್ನೆ ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ರೆ ಆಕ್ಷನ್ ತೊಗೊಳಕ್ಕೆ ಈಜಿ ಆಗುತ್ತಲ್ಲ. ಸಿಐಡಿ ಹೋಗಿದ್ದು ಸರ್ ಯಾವ ಮುಗಿಯಲ್ಲ ಅಂತ ಎಲ್ಲ ಸಿಐಡಿ ಕೊಡ್ತಾ ಇದ್ದಾರೆ. ಹೌದು, ಅದೇನು ಮಾಡ್ಲಿಕ್ಕೆ ಸಿಐಡಿ ಕೊಡಬೇಕು. ಕಾನೂನು ಇದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದರೆ CID ಕೊಡಬೇಕಂತ ರೂಲ್ ಇದೆ.